ಇಲ್ಲಿ ಎಲೆಕ್ಷನ್ ಬಗ್ಗೆ ಮಾತನಾಡಬೇಕಾದ್ರೆ ಕೆಲಸ ಮಾಡಿರೋರು ಈಗ ಸ್ಥಳೀಯರಲ್ವೋ ಬೇರೆ ಕಡೆಯಿಂದ ಬಂದರೂ ಒಂದು ವಿಚಾರ, ಪ್ರಧಾನಿ ಕ್ಯಾಂಡಿಡೇಟಾ ಇನ್ನೊಂದು ವಿಚಾರ, ಎಲೆಕ್ಷನ್ ನಡೆಯೋದು. ಇದರಾಚೆಗೆ ಕೆಲಸ ಮಾಡಿದ್ದಾರಾ ಇಲ್ವಾ, ದೇವೇಗೌಡರು ಬಂದರೆ ಏನು ಮಾಡ್ತಾರೆ, ಸದಾನಂದ ಗೌಡ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟರೆ ಏನು ಮಾಡ್ತಾರೆ, ಈ ಚರ್ಚೆಗಳಾಗ್ತಾ ಇದೆಯಾ ಅಲ್ಲಿ ಅಂತ ಸುರೇಶ್. ರಮಕಾಂತ್ ನೇರವಾಗಿ ಮಾತಾಡಿಸ್ಬಿಡೋಣ. ಯಾಕೆ ಅಂತಂದ್ರೆ ಸಾಕಷ್ಟು ಹೊತ್ತಿಂದ ಅವ್ರು ನಮ್ಮನ್ನ ಕಾಯ್ತಾ ಇದ್ದಾರೆ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರನ್ನೇ ಕೇಳ್ಬಿಡೋಣ. ಸರ್, ದೇವೇಗೌಡರು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಅಂದ್ರೆ ಇಲ್ಲಿ ಬಂದು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾರಂತೆ, ಏನ್ ಹೇಳ್ತೀರಾ? ಓಕೆನಾ, ಅಥವಾ ಸದಾನಂದ ಗೌಡ್ರೆ ಚೆನ್ನಾಗಿ ಕೆಲಸ ಮಾಡಿದಾರಾ, ಇಲ್ಲ ದೇವೇಗೌಡರನ್ನ ಗೆಲ್ಲಿಸ್ತೀರಾ? ಇಲ್ಲ, ದೇವೇಗೌಡರನ್ನ ಈ ಸರಿ ಗೆದ್ದೇ ಗೆಲ್ಲಿಸ್ತೀವಿ ಸರ್. ಯಾಕಂದ್ರೆ ಅವರು ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿಗಳು, ಆದ್ರಿಂದ ಒಂದ್ಸರಿ ನಾವು ಗೆದ್ದೇ ಗೆಲ್ಲಿಸ್ತೀವಿ ಈ ಕ್ಷೇತ್ರದಿಂದ. ದೇವೇಗೌಡರು ಬೆಂಗಳೂರಿಗೆ ಮಾಡಿದಂತ ಯಾವ್ದಾದ್ರು ಒಂದು ಕೆಲಸ ನೆನಪಿದ್ಯಾ ನಿಮಗೆ? ಸರ್, ಕಾವೇರಿ ಇಶ್ಯೂ ಆದ್ರಲ್ಲ, ಅದ್ರಲ್ಲಿ ಅವರು ಉಪವಾಸ ಸತ್ಯಾಗ್ರಹ ಕುತ್ಕೊಂಡ್ರು. ಯಾರು ಬಿಜೆಪಿ ಅವರಾಗ್ಲಿ ಯಾರೇ ಆಗ್ಲಿ ಹೋಗಿ ಒಂದ್ ದಿನಾನು ಕೇಳಲಿಲ್ಲ ಅಂತ. ಇದರಿಂದ ನಾವು ಕಾವೇರಿ ನೀರು ಕುಡಿತಾ ಇದ್ರಿ ಅಂದ್ರೆ ದೇವೇಗೌಡರಿಂದಾನೇ ಹೇಳ್ಬೇಕು. ಮಾಜಿ ಪ್ರಧಾನಿಗಳಾಗಿರೋದ್ರಿಂದ ನಾವು ದೇವೇಗೌಡರನ್ನ ಸೋತ್ರಂದ್ರೆ ನಮ್ಗೆ ಉಳಿಗಾಲ ಇಲ್ಲ ಈ ಕ್ಷೇತ್ರದಲ್ಲಿ. ಸದಾನಂದ ಗೌಡರು ಇಲ್ಲಿ ಮಾಡಿರೋಂತ ನಿಮಗೆ ತೃಪ್ತಿ ಇಲ್ವಾ? ಎಷ್ಟೇ ಜನ ಸಂಸದರನ್ನ ಬಿಜೆಪಿಯಿಂದ ಆಯ್ಕೆ ಮಾಡಿ ಕಳಿಸಿದ್ರು ಕೂಡ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತುವಂತ ಯಾವುದೇ ಸಂಸದರು ಕೂಡ ಅಲ್ಲಿಲ್ಲ. ಬಿಜೆಪಿ ಪಕ್ಷಕ್ಕೆ ಬಹಳಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾರೆ, ಆದ್ರೂ ಕೂಡ ಅವ್ರು ಯಾವುದೇ ಒಂದು ಕೆಲಸಗಳನ್ನ ಮಾಡ್ತಾ ಇಲ್ಲ. ಏನು ಬಿಜೆಪಿ ಇದು ಒಂದು ಭ್ರಮೆನಲ್ಲಿ ಜನ ಇದ್ದಾರೆ, ಆ ರೀತಿಯಾದಂತ ಒಂದು ಯಾವ್ದು ಕೆಲಸ ಇಲ್ಲ. ಇಲ್ಲಿ ಸ್ಥಳೀಯವಾಗಿ ಜನಗಳ ಸಮಸ್ಯೆಗಳನ್ನ ಆಲಿಸುವಂತ ಒಬ್ಬರು ಜನನಾಯಕರು ಬೇಕಾಗ್ತಾರೆ. ಪ್ರಧಾನಮಂತ್ರಿಗಳು ಯಾವುದೇ ರಾಜ್ಯದ ಯಾವುದೇ ಮೂಲೆಯಲ್ಲಿ ಜನಗಳ ಸಮಸ್ಯೆ ಆದ್ರೂ ಕೂಡ ಅಲ್ಲಿ ಅವರು ಹೋರಾಟವನ್ನು ಮಾಡಿದ್ದಾರೆ. ಕಾವೇರಿ ವಿಚಾರದಲ್ಲಿ ಅಂತಿಮವಾಗಿ ಅವರು ಉಪವಾಸವನ್ನು ಮಾಡಿದ್ಮೇಲೆ ಕೊನೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ. ನನ್ನ ಬಳಿ ತರಕಾರಿ ಅಂಗಡಿಯ ಓನರ್ ಕೂಡ ಇದ್ದಾರೆ, ಅವ್ರನ್ನು ನಾನು ಕೇಳ್ಬಿಡ್ತೀನಿ. ಬ್ಯಾಟ್ರಾಯನ್ಪುರದ ಯಾವ ಸರ್ಕಲ್? ನಂಜಪ್ಪ ಸರ್ಕಲ್ ಇದೆ. ನಂಜಪ್ಪ ಸರ್ಕಲ್ ಅಲ್ಲಿ ಇರುವಂತ ತರಕಾರಿ ಅಂಗಡಿಯ ಓನರ್ ಇವರು. ಸರ್, ದೇವೇಗೌಡರು ಬಂದು ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದಾರಂತೆ. ಸದಾನಂದ ಗೌಡರು ಕೆಲಸ ನಿಮ್ಗೆ ತೃಪ್ತಿ ತಂದಿಲ್ವಾ, ಅಥವಾ ತೃಪ್ತಿ ತಂದಿದ್ಯಾ? ದೇವೇಗೌಡರು ಬಂದ್ರೆ ಸಪೋರ್ಟ್ ಮಾಡ್ತೀರಾ? ನಾವು ತುಂಬಾ ವರ್ಷಗಳಿಂದ ಬಿಜೆಪಿ ಇದ್ವಿ. ಇವಾಗ ನಾವು ನಮ್ಮ ಏರಿಯಾದವರು ಚಂದ್ರಣ್ಣ ನಮ್ಗೆ ತುಂಬಾ ಬೇಕಾಗಿರೋರು, ಅವರು JDS ಅಲ್ಲಿ ಬಂದಿದ್ದಾರೆ. ಅವ್ರ ಪರವಾಗಿ ನಾವು ಇವಾಗ ದೇವೇಗೌಡರು ಬರ್ಬೇಕಂತ ಹೇಳಿದ್ರೆ ನಾವು ದೇವೇಗೌಡರಿಗೆ ವೋಟ್ ಮಾಡ್ತೀವಿ. ಸದಾನಂದ ಗೌಡರು ಮಾಡಿರುವಂತ ಕೆಲಸ ನಿಮ್ಗೆ ತೃಪ್ತಿ ಇಲ್ವಾ? ಅಲ್ಲ, ನಾವು ತುಂಬಾ ವರ್ಷದಿಂದ ಬಿಜೆಪಿಲೇ ಇದ್ವಿ, ನಮಗೆ ಸಮಾಧಾನ ಇಲ್ಲ. ಇವಾಗ ಇವ್ರು ಬರ್ತಾವ ದೇವೇಗೌಡರು, ನಮ್ಮ ಚಂದ್ರಣ್ಣ ಅವರು ಈ ಕ್ಷೇತ್ರದಲ್ಲಿ ಇದ್ದಾರೆ. ಅವರು ನಮಗೆ ದೇವೇಗೌಡರು ಬೇಕಂತ ನಮ್ಗೆ ಒಂದು ಮಾತು ಚಾಲ್ತಿಯಲ್ಲಿ ಇರುವಂತದ್ದು, ದೇವೇಗೌಡರು ಇಡೀ ಕುಟುಂಬವನ್ನ ರಾಜಕಾರಣಕ್ಕೆ ತಗೊಂಡ್ ಬಂದ್ರು. ಕುಟುಂಬ ರಾಜಕಾರಣ ಇತ್ತೀಚಿನ ದಿನಗಳಲ್ಲಿ ಜನ ವಿರೋಧಿಸ್ತಾ ಇದ್ದಾರೆ. ಹಾಗಾಗಿ ಆಗಿದ್ರು ಕೂಡ ದೇವೇಗೌಡರಿಗೆ ಬೆಂಬಲಿಸ್ತೀರಾ ನೀವು? ಹೇಳಿ. ಎಲ್ಲಾ ಪಕ್ಷದಲ್ಲೂ ಇದೆ. JDS ಅಲ್ಲಿ ಒಂದ್ರಣ ಇರೋದು ಯಾವ್ದ್ರಲ್ಲಿ ಇಲ್ಲ, ನೀವೇ ಹೇಳಿ. ಎಲ್ಲಾದ್ರಲ್ಲೂ ಇದೆ. ಕಾಂಗ್ರೆಸ್ ಅಲ್ಲೂ ಇದೆ, ಬಿಜೆಪಿಯಲ್ಲೂ ಇದೆ, JDS ಅಲ್ಲೂ ಇದೆ. ಎಲ್ಲಿಲ್ಲ ಸರ್? ಗುಜರಾತ್ ಅಲ್ಲಿ ಇಲ್ವಾ, ಮಹಾರಾಷ್ಟ್ರದಲ್ಲಿ ಇಲ್ವಾ? ಎಲ್ಲಾ ಕಡೆನೂ ಇದೆ. ಇವ್ರೊಬ್ಬರನ್ನೇ ಯಾಕೆ ಆಡ್ಕೊಳ್ತಾರೆ? ನೋಡಿ, ಅಂತಿಮವಾಗಿ ಜನನೇ ಆಯ್ಕೆ ಮಾಡ್ತಾರೆ. ಯಾರು ಕೂಡ ಅವರು ಯಾವ್ದೋ ಒಂದು ಬೇರೆ ಮಾರ್ಗದಲ್ಲಿ ಹೋಗೋದಿಲ್ಲ. ಜನಗಳ ಬಳಿ ಹೋಗಿ ಅವ್ರ ಜನ ಆಶೀರ್ವಾದ ಮಾಡಿದ್ಮೇಲೆ ಕೂಡ ಅವ್ರು ಗೆಲ್ಲುವಂತದ್ದು. ಆ ರೀತಿ ನೋಡಿದಾಗ ಎಲ್ಲಾ ಪಕ್ಷಗಳಲ್ಲೂ ಕೂಡ ಅವರವರ ಮಕ್ಕಳನ್ನ, ಅವರವರ ಸೊಸೆಯಂದ್ರನ್ನ, ಅವ್ರವ್ರಿಗೆ ಯಾರ್ಯಾರು ಸಂಬಂಧಪಟ್ಟವ್ರನ್ನ ನಿಲ್ಲಿಸ್ಬಿಟ್ಟು ಅವ್ರು ಗೆಲ್ಸ್ಕೊಳ್ತಾರೆ. ಇದಿಷ್ಟು ರಮಾಕಾಂತ್, ಇದಿಷ್ಟು ಇಲ್ಲಿನ ಜನರ ಒಂದು ಅಭಿಪ್ರಾಯ. ಒಟ್ಟಾರೆ ಎಲ್ಲರೂ ಕೂಡ JDSಗೆ ಬೆಂಬಲಿಸ್ತೀವಿ, ದೇವೇಗೌಡರಿಗೆ ಬೆಂಬಲಿಸ್ತೀವಿ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಈ ಭಾಗ ಕೃಷ್ಣ ಬೈರೇಗೌಡರ ಕ್ಷೇತ್ರ ಆಗಿರೋದ್ರಿಂದ ಕಾಂಗ್ರೆಸ್ನವರು JDSಗೆ ಕೆಲಸ ಮಾಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಉಳ್ಕೊಂಡಿದೆ. ಚುನಾವಣೆವರೆಗೂ ಅದು ಕಾದ್ ನೋಡ್ಬೇಕಾಗಿದೆ ರಮಾಕಾಂತ್. ಓಕೆ ಸುರೇಶ್, ಯಶವಂತಪುರದಿಂದ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತದ್ದು, ಅಲ್ಲಿನ ಜನ, ಅಲ್ಲಿನ ಮತದಾರರು ಏನು ಹೇಳ್ತಾ ಇದ್ದಾರೆ ಅಂತ? ರಮಕಾಂತ್, ನಾನೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭುವನೇಶ್ವರಿ ನಗರದಲ್ಲಿದ್ದೇನೆ. ಒಂದು ಹೋಟೆಲ್ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ರಾಜಕಾರಣದಲ್ಲಿ ಎಷ್ಟು ಆಸಕ್ತಿ ಇದೆ ಏನಂತ ಅವ್ರನ್ನೇ ಮಾತನಾಡಿಸಿ ನಾನು ವಿಚಾರಿಸ್ತೀನಿ. ಜೊತೆಗೆ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಕ್ಷೇತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಸರ್, ಈ ಬಾರಿ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಅನ್ನುವಂಥದ್ದು. ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಸದಾನಂದ ಗೌಡ್ರಿಗ ಅಥವಾ ದೇವೇಗೌಡರಿಗ? ನಾವು ನರೇಂದ್ರ ಮೋದಿ ಅವರಿಗೆ. ಸದಾನಂದ ಗೌಡರು MP ಆಗಿರ್ತಾರೆ. ನಾವು ನರೇಂದ್ರ ಮೋದಿ, ದೇಶದ ವಿಚಾರವಾಗಿ, ದೇಶದ ಭದ್ರತೆಗೋಸ್ಕರ ನಾವು ನರೇಂದ್ರ ಮೋದಿ ಅವ್ರು ಮಾಡ್ತೀವಿ. ನರೇಂದ್ರ ಮೋದಿ ಓಕೆ. ಸದಾನಂದ ಗೌಡ್ರು ಏನಾದ್ರು ಕೆಲಸ ಮಾಡಿದಾರೆ ಅನ್ನೋ ಕಾರಣಕ್ಕೆ ನೀವು ಸಪೋರ್ಟ್ ಮಾಡ್ಬೇಕಲ್ವಾ? ಕೆಲಸನೂ ಮಾಡಿದ್ದಾರೆ. ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು. ಅಲ್ಪ ಸ್ವಲ್ಪ ಅಸಮಾಧಾನ ಇದ್ರು ದೇಶದ ವಿಚಾರವಾಗಿ ನರೇಂದ್ರ ಮೋದಿ ಅವ್ರನ್ನ ಗೆಲ್ಸ್ಬೇಕು. ಈಗ ದೇವೇಗೌಡರ ಆಗಮನ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ, ಜೊತೆಗೆ ಎಷ್ಟು ಟಫ್ ಅನ್ಸುತ್ತೆ? ಟಫ್ ಏನಿಲ್ಲ ಸರ್. ಇಲ್ಲಿ ಸದಾನಂದ ಗೌಡರಿಗೆ ಹೆಸರಿದೆ, ಇಲ್ಲ ಅಂತೇನಿಲ್ಲ. ಎಲ್ಲದಕ್ಕಿಂತ ಈಗ ನಾವು ಮನೆ ಕಟ್ಟಬೇಕಾದ್ರೆ ತುಂಬ ಯೋಚನೆ ಮಾಡಿ ಮನೆ ಕಟ್ತೀವಿ. ಅಂಥದ್ರಲ್ಲಿ ನಮ್ಮ ದೇಶನ ಎಲ್ಲ ರಾಷ್ಟ್ರಗಳು ತಿರುಗಿ ನೋಡೋ ಅಂಥ ಕೆಲಸ ಮಾಡ್ತಾರೆ ಪ್ರಧಾನಮಂತ್ರಿಗಳು.
ಆ ನಿಟ್ಟಿನಲ್ಲಿ ನಾವು ಪ್ರಧಾನಮಂತ್ರಿಯವ್ರಿಗೋಸ್ಕರ ನಾವು ಈ ಸಲ ಸದಾನಂದ ಗೌಡರಿಗೆ ವೋಟ್ ಮಾಡಬೇಕು ಅಂತ ಇದೆ. ನೀವೇನ್ ಹೇಳ್ತೀರಿ ಸರ್, ಯಾವ್ದ್ರಲ್ಲಿ ಕಮ್ಮಿ ಸದಾನಂದ ಗೌಡ್ರಿಗೆ ದೇವೇಗೌಡರಿಗೆ ಕಂಪೇರ್ ಮಾಡಿ? ಸದಾನಂದ ಗೌಡ್ರದ್ದು ಬಗ್ಗೆ ನಂಗೇನು ಐಡಿಯಾ ಇಲ್ಲ. ನರೇಂದ್ರ ಮೋದಿ ಅವ್ರಿಗೋಸ್ಕರ ಅಷ್ಟೇ, ಅದೊಂದೇ ಕಾರಣಕ್ಕೆ. ಅದೊಂದೇ ಕಾರಣಕ್ಕೋಸ್ಕರ. ಇನ್ನು ಸಾಕಷ್ಟು ಜನರು ಇದ್ದಾರೆ ಸರ್, ತಾವೇನ್ ಹೇಳ್ತೀರಾ, ಸದಾನಂದ ಗೌಡ್ರ ದೇವೇಗೌಡ್ರ? ನಾವು ಸದಾನಂದ ಮಾಡಬೇಕು ಅನ್ಕೊಂಡಿದೀವಿ. ದೇವೇಗೌಡರು ಇಲ್ಲಿ ಬರಬಾರ್ದಾಗಿತ್ತು ಅನ್ಕೋತೀನಿ. ಯಾವ ಕಾರಣಕ್ಕೆ ಬರಬಾರ್ದಿತ್ತು? ಪಾಪ ಅವ್ರಿಗೆ ವಯಸ್ಸಾಗಿದೆ, ಈಗಲೇ ಇಬ್ಬರು ಹಿಡ್ಕೊಂಡು ಹೋಗ್ತಾರೆ ಪಾಪ. ಇನ್ನು ಅಲ್ಲಿ ಹೆಂಗೆ ಕೆಲಸಗಳು ಕಾರ್ಯಗಳು ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಪಾಪ ವಯಸ್ಸಾಗಿದೆ, ಅವ್ರ ಮನೇಲಿ ಇದ್ರು ಒಳ್ಳೇದು. ಅದ್ರ ಬದಲು ಅವ್ರು ಯಾರ ಕಾರ್ಯಕರ್ತರು ನಿಲ್ಸೂರು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಹಾಗಾಗಿ ಇಲ್ಲಿ ಓಡಾಡೋರು ಬೇಕಲ್ಲ ಸರ್, ಈಗ ಅವ್ರಿಗೆ ಈಗಲೇ ನಡೀಕೆ ಆಯ್ತಾ ಇಲ್ಲ. 5 ಜನ ಕಾಂಗ್ರೆಸ್ ಅವರು ಇದ್ದಾರೆ, 2 JDS ಅವರು ಇದ್ದಾರೆ, ಗೆಲ್ಲಿಸ್ಕೋತಾರೆ. ಎಲ್ಲ ಗೆಲ್ಲಿಸ್ಕೊಂಡು ಕೆಲಸ ಮಾಡಿ ಓಡಾಡ್ಬೇಕಲ್ಲ. 8 ಕ್ಷೇತ್ರ ಓಡಾಡಬೇಕು ಅಂದ್ರೆ ಕಷ್ಟ ಆಗ್ತದಲ್ವಾ ಸರ್. ಈಗ ವಯಸ್ಸಾಗಿದೆ, ಯೂತ್ ಅವರು ಅಲ್ವಾ, 8 ಕ್ಷೇತ್ರದಲ್ಲ ಓಡಾಡಕ್ಕೆ ಆಗುತ್ತಾ, ಶಕ್ತಿ ಇದೆಯಾ? ಆ ಶಕ್ತಿ ಅವರಲ್ಲಿ ಇಲ್ಲ. ಹಾಗಾಗಿ ನಾವು ಅದು ಅಲ್ಲದೆ ಏನಾಯ್ತದೆ, ನಮ್ಮ ದೇಶದ ವಿಚಾರ ಬಂದಾಗ ನಾವು ಮೋದಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತಕ್ಕಂಥದ್ದು ಒಂದು. ಈಗ